ರಾಕಿಂಗ್ ಸ್ಟಾರ್ ಯಶ್ ಯಾರನ್ನ ಫಾಲೋ ಮಾಡ್ತಾರೆ? ಆ ಫಾಲೋ ಮಾಡುವ ವ್ಯಕ್ತಿ ಎಷ್ಟು ವಿಶೇಷ? ಅವರ ಅಮ್ಮನ, ಅಥವಾ ಅವರ ಅಪ್ಪಾಜಿನ, ಅಥವಾ ಅವರ ವೈಫಾ? ಸೊ ಇದು ಕುತೂಹಲ. ಸೊ ಈ ಕುತೂಹಲಕ್ಕೆ ಸುಮಾರು ವಿಚಾರಗಳಿದೆ, ಹೇಳ್ತಾನೆ ಹೋಗ್ತೀನಿ. ಸೊ ಆಪ್ಕಿ ಅದಾಲತ್ ಶೋ ಏನಿದೆ ಅದರಲ್ಲಿ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಂಡಿರುವಂಥದ್ದು, ಒಂದೊಂದಾಗಿ ಅದರಲ್ಲಿ ಇರುವಂಥ ಪ್ರಮುಖ ವಿಚಾರವನ್ನು ನಿಮ್ಮ ಜೊತೆಗೆ ಹಂಚ್ಕೋತೀನಿ ನಾನು. ಸೊ ಏನಪ್ಪ ಅಂತಂದರೆ, ಅದರಲ್ಲಿದೆ ನೀವೇನು ಹೇಳೋದು ಅಂತೇಳಿ ನಿಮ್ಗೆ ಅನಿಸ್ಬೋದು. ಸೊ ನನಗೊಂದು ಖುಷಿ ಅವರು ಹೇಳಿರೋವಂಥದ್ದು, ಹಾಗೆಯೇ ಅದನ್ನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅನ್ನಿಸ್ತು, ಹಾಗಾಗಿ ಈ ಒಂದು ವಿಡಿಯೋ ಮಾಡಿರೋವಂಥದ್ದು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಆಗಲೇ ಮೊದಲು ಹೇಳಿದಂತೆ, ರಾಕಿಂಗ್ ಸ್ಟಾರ್ ಯಶ್ ಅವ್ರನ್ನ ಫಾಲೋ ಮಾಡೋರು ಮಿಲಿಯನ್ ಗಂಟಲೆ ಇದ್ದಾರೆ, ಆದರೆ ಇವರು ಒಬ್ಬರನ್ನೇ ಫಾಲೋ ಮಾಡೋದು. ಸೊ ಅವ್ರು ಯಾರು ಅಂತಂದರೆ ಅದು ರಾಧಿಕಾ ಪಂಡಿತ್. ಸೊ ರಾಧಿಕಾ ಪಂಡಿತ್ ಅವರು ಮತ್ತು ಯಶ್ ಅವರ ಲವ್ ಸ್ಟೋರಿ ಗೊತ್ತಿರುವಂಥದ್ದೇ. ಇವರ ಜೀವನದಲ್ಲಿ ಇಬ್ಬರು ಮಕ್ಕಳು. ಸೊ ಇವರ ಮಕ್ಕಳು, ಅಪ್ಪ ಅಮ್ಮ, ಹಾಗೆಯೇ ಸೊ ರಾಧಿಕಾ ಪಂಡಿತ್. ಸೊ ಹೀಗೆ ಒಂದು ಸುಖ ಸಂಸಾರ. ಸೊ ಈ ಸಂಸಾರದ ನಗವನ್ನು ಹೊತ್ತಿರುವಂಥದ್ದು ರಾಕಿಂಗ್ ಸ್ಟಾರ್ ಯಶ್. ಸೊ ಯಾವುದೇ ಥರದ ಒತ್ತಡಗಳಿಲ್ಲದೆ ತಮ್ಮ ಮನಸ್ಸಿಗೆ ಬಂದಂಗೆ ಕೆಲಸ ಮಾಡ್ತಾನೇ ಹೋಗ್ತಾ ಇದ್ದಾರೆ. ಸೊ ಎಂದು ರಾಧಿಕಾ ಅವರು ಸಂಭಾವನೆ ಎಷ್ಟಾಯಿತು, ಗಳಿಕೆ ಎಷ್ಟಾಯಿತು ಅಂತ ಕೇಳೇ ಇಲ್ಲ ಅನ್ನುವಂಥದ್ದನ್ನು ಸ್ವತಃ ಯಶ್ ಅವರು ಹೇಳಿರುವಂಥದ್ದು. ಸೊ ಇದು ಒಂದು ಪಾರ್ಟ್. ಆದರೆ ಈ ಆಪ್ಕಿ ಅದಾಲತಲ್ಲಿ ಹೇಳಿದಂಥ ಆ ಫಾಲೋವರ್ ಯಾರು ಅಂಥದ್ದು ಗೊತ್ತಾಯಿತು. ಯಶ್ ರಿಸ್ಕ್ ತೊಗೋತಾರೆ ಅನ್ನುವಂಥದ್ದು. ಹೌದು, ಯಶ್ ರಿಸ್ಕ್ ತೊಗೊಂಡಿದ್ದಾರೆ. ಸೊ ಎಂಥ ರಿಸ್ಕ್ ಅಂದರೆ, KGF 3 ಆದಮೇಲೆ ಅಥವಾ 2 ಆದಮೇಲೆ KGF 3 ಮಾಡಿದರೆ ಸಾಕಾಗಿತ್ತು, ಆರಾಮಿರ್ಬೋದಿತ್ತು ಅನ್ನೋಂಥ ಪ್ರಶ್ನೆ. ಸೊ ಆ ಪ್ರಶ್ನೆಗೆ ಉತ್ತರ ಅವ್ರದ್ದು ಸಿಂಪಲ್ ಆಗಿದೆ. ಡೇಂಜರಸ್ ಆಗಿ ಲೈಫ್ ಲೀಡ್ ಮಾಡಬೇಕು, ಸಿಂಪಲ್ ಆಗಿ ಆಗಬಾರ್ದು, ಸವಾಲು ಇರಬೇಕು, ಪ್ರತಿದಿನ ಒಂಥರ ಸವಾಲು ಎದುರಿಸಲೇಬೇಕು, ಆ ಥರದ ಜೀವನ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ ಅವರು. ಇನ್ನು ಸಂಭಾವನೆ 50 ಕೋಟಿ ಸಂಭಾವನೆ ಕೇಳ್ತೀರಿ ಅಂತ ಕೇಳುವಂಥ ಪ್ರಶ್ನೆಗೆ ಅವ್ರ ಉತ್ತರ ನಿಜ, 50 ಅಲ್ಲ, 50 ಮೇಲೆ ಅಂತ. ಸೊ ಒಬ್ಬ ನಾಯಕನಾಗಿ ಇವರು ಯಾವುದೇ ಚಿತ್ರಕ್ಕೆ ಕೆಲಸ ಮಾಡಲ್ಲ, ಒಬ್ಬ ನಿರ್ಮಾಪಕನಾಗಿಯೇ ಕೆಲಸ ಮಾಡುವಂಥದ್ದು. ಅಂದರೆ ಒಂದು ಚಿತ್ರಕ್ಕೆ ಏನು ಬೇಕು, ಸೊ ಅದರಲ್ಲಿ ಗಳಿಸ್ಕೊಳ್ಳುವಂಥದ್ದು, ಒಳ್ಳೆ ಕಂಟೆಂಟ್ ಕೊಟ್ಟು ಆ ಒಂದು ಸಿನಿಮಾಕ್ಕೆ ಇನ್ವೆಸ್ಟ್ ಮಾಡಿ ಅಥವಾ ಅದರಿಂದ ಇನ್ವೆಸ್ಟ್ಮೆಂಟ್ ತಗೊಳ್ಳುವಂಥದ್ದು ಯಶ್ ಅವರ ಸದ್ಯದ ಹಾದಿ. ಒಬ್ಬ ನಾಯಕ ನಟನಾಗಿ ಎಂದೂ ಕೆಲಸ ಮಾಡಿಲ್ಲ, ಒಬ್ಬ ನಿರ್ಮಾಪಕನಾಗಿ ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ. ಸೊ ಕಷ್ಟಕ್ಕೆ ಸುಖ ಅಥವಾ ಅದಕ್ಕೇನು ರಿಟರ್ನ್ಸ್ ಇರಬೇಕು ಅದನ್ನು ನಿರೀಕ್ಷೆ ಮಾಡ್ತೀನಿ ಅಂತೇಳಿ ಹೇಳುವಂಥದ್ದು. ಸೊ ಇದು ಪ್ರಾಕ್ಟಿಕಲಿ ಸತ್ಯನೇ. ಇವರ ಮಾತನ್ನು ಕೇಳ್ತಾ ಹೋದರೆ ಮೋಟಿವೇಟ್ ಆಗುತ್ತೆ. ಸೊ ಆ ಥರದ ಮಾತುಗಳನ್ನು ಆಡಿರುವಂಥದ್ದು. ಪ್ರತಿಯೊಂದು ಮಾತಲ್ಲೂ ಒಂದು ಆ್ಯರೋಗೆನ್ಸಿ ಅಂತಲ್ಲ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಕಾಣುತ್ತೆ. ಆ ಸೆಲ್ಫ್ ರೆಸ್ಪೆಕ್ಟ್ ಬೇರೆದವ್ರಿಗೆ ಬೇರೆ ಥರ ಕಾಣುತ್ತೆ. ಸೊ ಬಂದಂಥ ಅವಕಾಶಗಳು, 7 ಚಿತ್ರದ ಆಫರ್ ಬಂದಿತ್ತು. ಆ 7 ಚಿತ್ರದ ಆಫರ್ ಬಿಟ್ಟಿದ್ದೇನಕ್ಕೆ ಅಂತಂದರೆ, ಸೊ ಇವರು ಆ ನಿರ್ದೇಶಕರಿಗೆ ಕತೆ ಕೇಳಿದರು ಅಥವಾ ಸ್ಕ್ರಿಪ್ಟ್ ಕೇಳಿದರು. ಸ್ಕ್ರಿಪ್ಟ್ ಕೇಳಿದ್ದಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಅವಕಾಶಗಳು ತಪ್ಪಿದ್ದು. ಸೊ ಇವರು ಅವನ್ನ ಕೇರ್ ಮಾಡದೇ ಇರುವಂಥದ್ದು. ಅವರು ಆಗ ನಾನು ಸ್ಕ್ರಿಪ್ಟ್ ಕೇಳಿದ್ದಕ್ಕೆ ಅವರು ಆಫರ್ ಕೊಡಲಿಲ್ಲ, ಸೊ ಪರವಾಗಿಲ್ಲ, ಆದರೆ ಈಗ ಅವರೆಲ್ಲ ಎಲ್ಲಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಯಶ್ ಇಲ್ಲಿ ಕೇಳ್ತಾರೆ. ಸೊ ರಜತ್ ಶರ್ಮಾ ಅವರ ಪ್ರಶ್ನೆಗಳು ಮೊನಚಾಗಿರುತ್ತೆ, ತೀಕ್ಷ್ಣವಾಗಿರುತ್ತೆ. ಅಷ್ಟು ಪ್ರಶ್ನೆಗಳಿಗೆ ಇವರು ಉತ್ತರ ಕೊಟ್ಟಿರುವಂಥದ್ದು. ಸೊ ತಬಾಯಿ ಹಾಡಲ್ಲಿ, ಟಾಕ್ಸಿಕ್ ಚಿತ್ರದ ತಬಾಯಿ ಹಾಡಲ್ಲಿ ಒಂಥರ ಏನಪ್ಪ ಅದು ಬೇರೆ ಥರದ ಹಾಡು ಅಂಥೇಳಿ ಕಾಮೆಂಟ್ ಬರ್ತಾಯಿದೆ. ಕಾಂಡಮ್ ಯಾಡ್ ಥರ ಕಾಣಿಸ್ತಿದೆ ಅಂಥೇಳಿ ಹೇಳುವಾಗ ಯಶ್ ಅವ್ರು ಹೇಳ್ತಾರೆ, ನಾನು ಆ ಥರದ ಒಂದು ಆ್ಯಡ್ ಮಾಡೋದಾದರೆ ಫ್ರೀಯಾಗಿ ಮಾಡಲ್ಲ, ದುಡ್ಡು ತೊಗೊಂಡು ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಮಾತನ್ನು ಅವರು ಹೇಳಿರುವಂಥದ್ದು. ಇನ್ನು ರಾಜಕೀಯ ವಿಚಾರ ಸದ್ಯಕ್ಕೆ ಏನಿಲ್ಲ, ನೋಡುವ ಮುಂದೆ ಅನ್ನುವ ಅರ್ಥದಲ್ಲೂ ಅವರು ಹೇಳಿರುವಂಥದ್ದು. ರಾಮಾಯಣ ಅದು ಕೂಡ ಒಂದು ರಿಸ್ಕೆ, ಆದರೆ ರಾಮಾಯಣ ಸಿನಿಮಾ ಏನಿದೆ ಅದು ನಮ್ಮ ನೆಲದ ಕತೆ. ಸೊ ಅದನ್ನು ಹೇಳಬೇಕು ಅಂಥೇಳಿ ಮಾಡಿರುವಂಥದ್ದು, ಹಾಗಾಗಿ ಬೇರೆ ಲೆವೆಲ್ಗೆ ಹೇಳ್ತಿದ್ದೀವಿ ಅನ್ನೋಂಥದ್ದು. ಟಾಕ್ಸಿಕ್ ದೊಡ್ಡ ಪ್ರಮಾಣದಲ್ಲಿ ಬರ್ತಾ ಇದೆ, ಗೊತ್ತಿರುವಂಥದ್ದೇ. ಸೊ ಟಾಕ್ಸಿಕ್ ಚಿತ್ರದ ಒಳಗಡೆ ವುಮನ್ ಡಿಸೈರ್, ಮಹಿಳೆಯರ ಅಂತರಾಳದಲ್ಲಿರುವಂಥ ಭಾವನೆಗಳನ್ನು ತೋರಿಸುವಂಥದ್ದು. ಅದು ಬೇರೆ ಥರ ಕಾಣಬಹುದು, ಆದರೆ ಸೊ ಅದಕ್ಕೆ ಈ ಸಿನಿಮಾ ನೋಡಿದ ಮೇಲೆ ಈ ಥರ ಮಾಡಬೇಡಿ ಅನ್ನೋದನ್ನು ಎಲ್ಲರೂ ಅರ್ಥ ಮಾಡ್ಕೋತಾರೆ, ಕಲ್ಕೋತಾರೆ ಅನ್ನೋದನ್ನು ಯಶ್ ಅವರು ಇಲ್ಲಿ ಹೇಳ್ತಾರೆ. ಹಾಗೆಯೇ ಇಲ್ಲಿ ಅವ್ರು ಏನಪ್ಪ ಅಂತಂದರೆ,
ಟಾಕ್ಸಿಕ್ ಒಂದು ಬೇರೆ ಥರದ ಸಿನಿಮಾ. ನೀವು ನೋಡಿ, ಇದು ದೊಡ್ಡವ್ರಿಗೆ ಮಾಡಿರುವಂಥದ್ದು, ಚಿಕ್ಕವರಿಗೆಲ್ಲ ಅಂಥೇಳಿ. ಸೊ ಇದರಲ್ಲಿ ಬೇರೆ ಬೇರೆ ಕಂಟೆಂಟ್ಗಳಿದೆ. ಸೊ ಆಳವಾದ ವಿಚಾರ ಇದೆ. ನೋಡಬೇಕು ಜನ ಹೇಗೆ ತಗೋತಾರೆ, ಯಶ್ ಫ್ಯಾನ್ಸ್ ಇದನ್ನು ಯಾವ ಥರ ರಿಸೀವ್ ಮಾಡ್ತಾರೆ ಅನ್ನೋಂಥದ್ದು. ಸೊ ಎಲ್ಲ ಕುತೂಹಲಗಳಿದೆ. ಸೊ ಸದ್ಯಕ್ಕೆ ಇಷ್ಟು. ಮತ್ತಷ್ಟು ಇನ್ನಷ್ಟು ಇರುತ್ತೆ, ಅದನ್ನು ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.